ನಮಸ್ಕಾರ ಸ್ನೇಹಿತರೆ, ಲವಿತಾಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ನೀವು ಟೀ ಟೈಮ್ ಸ್ನ್ಯಾಕ್ ಆಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ಇದನ್ನ ನೀವು ವೀಕ್ಲಿ 3 ಡೇಸ್ ಆದ್ರೂ ಬಟ್ ಒಂದಂತೂ ಹೇಳ್ತೀನಿ, ಹೆಲ್ದಿ ಅಂದ್ರೆ ಹೆಲ್ದಿ ರೆಸಿಪಿ, ಪ್ರೋಟೀನ್ ರಿಚ್ ರೆಸಿಪಿ. ಇದು ಮಿಸ್ ಮಾಡದೆ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅಂತ ಅನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಆ ಮೊಳಕೆನ ನಾನು ಇವಾಗ ಸ್ಟ್ರೀಮ್ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಈ ರೆಸಿಪಿನ ವಿತೌಟ್ ಸ್ಟ್ರೀಮ್ ಅಂದ್ರೆ ಹಾಗೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ನಾನಿಲ್ಲಿ ಸ್ಟ್ರೀಮ್ ಮಾಡ್ತಾ ಇದ್ದೀನಿ. ಸ್ಟ್ರೀಮ್ ಮಾಡೋದ್ರಿಂದ ಏನು ಅಂದ್ರೆ, ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೋ, ತಿಂದಿರೋದು ಡೈಜೆಷನ್ ಆಗಲ್ಲ ಅಂತ ಅನಿಸ್ತಾ ಇರುತ್ತೋ ಅಂಥವ್ರು ಈ ತರ ಸ್ಟ್ರೀಮ್ ಮಾಡಿಬಿಟ್ಟು ತಗೋಬಹುದು. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ನಾನು ತೋರಿಸೋ ಮೆಥಡಲ್ಲಿ ಚಾಟ್ನ ಪ್ರಿಪೇರ್ ಮಾಡ್ಕೊಂಡ್ರೆ ಆಯ್ತು. ಬಟ್ ಈ ತರ ಸ್ಟ್ರೀಮ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ಸ್ ಹಾಳಾಗಬಾರ್ದು ಅಂದ್ರೆ ತುಂಬಾ ಹೊತ್ತು ಸ್ಟ್ರೀಮ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 10 ಮಿನಿಟ್ಸ್ ಸ್ಟ್ರೀಮ್ ಮಾಡಿದ್ರೆ ಸಾಕಾಗುತ್ತೆ. ಅದು ಸಹ ಲೋ ಫ್ಲೇಮ್ ಅಲ್ಲಿ. ನೀವು ಯಾವುದೇ ಕಣಕ್ಕೂ ಬೇಯಿಸ್ಕೊಳಕ್ ಹೋಗ್ಬೇಡ್ರಿ, ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಳಾಗುತ್ತೆ. ಸ್ಟ್ರೀಮ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಗೆ ಇರುತ್ತೆ. ಆದ್ರಿಂದ ನಾನು ಇಲ್ಲಿ ಸ್ಟ್ರೀಮ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬಾ ಬೇಯೋ ಅವಶ್ಯಕತೆ ಇಲ್ಲ. ಈ ತರ ಜಸ್ಟ್ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಅವಾಗಲೇ. ಒಂದು ಜಸ್ಟ್ 2 ಪೀಸ್ ಆಗೋ ತರ ಇದ್ರೆ ಸಾಕಾಗುತ್ತೆ. ಈ ತರ ತುಂಬಾ ನುಣ್ಣಗಾಗೋ ತರ ಇದ್ರೆ ಈ ಚಾಟಿಗೆ ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನಕ್ಕೂ ಚೆನ್ನಾಗಿರಲ್ಲ, ಹೆಲ್ತ್ಗೂ ಅಷ್ಟು ಬೆನಿಫಿಟ್ಸ್ ಏನು ಸಿಗಲ್ಲ. ಆದ್ರಿಂದ ಆದಷ್ಟು ಸ್ವಲ್ಪ ಸ್ಟ್ರೀಮ್ ಮಾಡಿದ್ರೆ ಸಾಕಾಗುತ್ತೆ. ಅಂದ್ರೆ ಯಾಕಂದ್ರೆ ಸ್ಟ್ರೀಮ್ ಮಾಡೋದ್ರಿಂದ ಈ ಯಾರೆಲ್ಲ ನಂಗೆ ಡೈಜೆಷನ್ ಆಗಲ್ಲ, ಇದೊಂದು ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಬೆಳಿಗ್ಗೆ ತಿಂದ್ರೆ ಅಂತ ಅನ್ನೋರ್ಗೆಲ್ಲ ಈ ತರ ಸ್ಟ್ರೀಮ್ ಮಾಡೋದ್ರಿಂದ ಯೂಸ್ ಆಗುತ್ತೆ. ನಂತರ ನಾನು ಇದಕ್ಕೆ 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಮತ್ತೆ 1 ಟೊಮೆಟೊನ ಹೆಚ್ಚಾಕ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಸೌತೆಕಾಯಿನ ಅರ್ಧದಷ್ಟು ಹೆಚ್ಚಿ ಹಾಕಿದ್ದೀನಿ, ಚಿಕ್ಕದಾಗಿ ಪೀಸಸ್ ಮಾಡಿಬಿಟ್ಟು. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಾವ್ ಇದಕ್ಕೆ ಎಲ್ಲ ಹಸಿದೇ ಹಾಕ್ತಾ ಇದೀವಲ್ಲ, ಏನು ಬೇಯಿಸ್ಕೊಂತಾ ಇಲ್ಲ. ಆಲ್ಮೋಸ್ಟ್ ಇದು ಕಾಳೊಂದು ಸ್ಟ್ರೀಮ್ ಮಾಡಿದೀವಿ ಅಷ್ಟೇ, ಮೊಳಕೆ ಕಾಳು. ಅದರಿಂದ ನಮ್ಗೆ ಇದ್ರಲ್ಲೆಲ್ಲ B12 ಡಿಫಿಷಿಯನ್ಸಿ ಇರೋರಿಗೆ ಅವರೆಲ್ಲ ಈ ತರದ ರೆಸಿಪೀಸ್ನ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಆ ಡಿಫಿಷಿಯನ್ಸಿಯಿಂದ ಅವ್ರು ಈಚೆ ಬರ್ತಾರೆ. ನಾವು ನಮ್ಮ ದಿನನಿತ್ಯದಲ್ಲಿ ಆದಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡಬೇಕು. ಅದು ಸಹ ರಾ ವೆಜಿಟೇಬಲ್ಸು, ಇಲ್ಲ ಸ್ಟೀಮ್ಡ್ ಕುಕ್ ಮಾಡಿಬಿಟ್ಟು ಜಾಸ್ತಿ ತಗೋಬಾರ್ದು, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಳಾಗುತ್ತೆ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರು, ನಂತರ ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಅರ್ಧದಷ್ಟು ನಿಂಬೆಹಣ್ಣನ್ನ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ, ಮತ್ತೆ ನಿಮಗೆ ವಿಟಮಿನ್ ಸಿನೂ ಇದರಿಂದ ಸಿಗುತ್ತೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಆದ್ರಿಂದ ನಿಂಬೆಹಣ್ಣನ್ನ ಮಿಸ್ ಮಾಡಬೇಡಿ. ನಂತರ ನಾವು ಇದನ್ನೆಲ್ಲ ಸೇರಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದಕ್ಕೊಂದು ಎಲ್ಲ ಸೇರಬೇಕು. ಪೆಪ್ಪರ್ ಪೌಡರ್ ಮತ್ತು ಚಾಟ್ ಮಸಾಲ ಎಲ್ಲನೂ ಒಂದಕ್ಕೊಂದು ಸೇರೋದ್ರಿಂದ ತುಂಬ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಬಾಯಿಗೊಂಥರ ರುಚಿ ಕೊಡುತ್ತೆ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಹಸಿಮೆಣಸಿನ್ಕಾಯಿ ಹಾಕೋಕೆ ಮುಂಚೆ, ಅಂದರೆ ಇಲ್ಲೇವರೆಗೂ ಏನು ಪ್ರೊಸೆಸ್ ಮಾಡಿದ್ದೀವೋ ಇವಾಗ ಇಷ್ಟಾದಮೇಲೆ ನಾವು ಚಿಕ್ಕ ಮಕ್ಕಳಿದ್ರೆ ಅವರಿಗೆ ತೆಗ್ದಿಕ್ಬಿಡ್ಬೇಕು. ಆಗಲೇ ಪೆಪ್ಪರ್ ಪೌಡರ್ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಖಾರ ಇರುತ್ತೆ ಅವರಿಗೆ, ಅಷ್ಟೊಂದು ಖಾರ ಇರಲ್ಲ. ಬಟ್ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಜಾಸ್ತಿ ಖಾರ ಆಗುತ್ತಲ್ಲ, ಅದಕ್ಕೆ ನಮಗೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ಚಿಕ್ಕ ಮಕ್ಕಳಿಗೆ ಹಾಕ್ಬೇಡಿ, ಮುಂಚೆನೇ ತೆಗ್ದಿಕ್ಬಿಡಿ. ನೋಡಿ, ಇಷ್ಟೇ ಪ್ರೋಸೆಸ್ಸು, ಈಸಿ ಪ್ರೋಸೆಸ್ಸು, ಬಟ್ ಟೇಸ್ಟ್ ಮಾತ್ರ ನಿಜ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀವು ಹಸಿದು ಮೊಳಕೆ ಕಾಳು ಹಾಕಿ ಮಾಡ್ತೀರಲ್ಲ, ಅವಾಗ್ಲಿಗಿಂತನೂ ಈ ಸ್ಟೀಮ್ ಮಾಡಿಬಿಟ್ಟು ಹಾಕೋದು ತುಂಬ ಟೇಸ್ಟ್ ಬರುತ್ತೆ. ನಾನು ನಮ್ಮ ಮನೆಯಲ್ಲೂ ಕೇಳಿದೆ, ಅದು ಚೆನ್ನಾಗೈತಾ ಇದು ಚೆನ್ನಾಗೈತಾ ಅಂತ. ಎಲ್ಲರೂ ಇದೇ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದು ಅಷ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಬೋರ್ ಅನ್ಸಲ್ಲ, ಒಂಥರ ಏನೋ ಹೆವಿ ಫೀಲು ಆ ಥರ ಏನೂ ಅನ್ಸಲ್ಲ, ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಟ್ಟಿನಲ್ಲಿ ಈ ರೆಸಿಪಿ ಅಂತೂ ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿ ಅಂತ ಅಂದರೆ ತಪ್ಪಾಗ್ದು, ಹಾಗೆ ಹೆಲ್ದಿ ರೆಸಿಪಿನೂ ಕೂಡ ಹೌದು. ನೋಡಿದ್ರಲ್ಲ, ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ ನಿಮ್ಗೆ ಇನ್ನೂ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ವಿಡಿಯೋಸ್ ಇದೆ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.